ಅಸಂವಿಧಾನಿಕವೂ ಆದ ಒಂದು ಘಟನೆ ನಡೆದಿತ್ತು. ಮೇಲ್ಮನೆಯ ಸಭಾಪತಿಗಳಾಗಿದ್ದಂಥ ಮಾನ್ಯ ಬಸವರಾಜ ಹೊರಟ್ಟಿಯವರ ರಾಜೀನಾಮೆಯನ್ನು ಒತ್ತಾಯದ ಮೇಲೆ ಒಂದು ಭಯದ ವಾತಾವರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು, ಇನ್ನುಳಿದ ಒಟ್ಟು ಸುಮಾರು 30ರಷ್ಟು ಮುಖಂಡರು ಅಂದರೆ ಮೇಲ್ಮನೆಯ ಶಾಸಕರು ಸೇರಿ ಒಂದು ದಬಾವಣೆ ಮಾಡಿ, ನಾನು 14ನೇ ತಾರೀಕು ಬೇಕಾದರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ರೂ ಕೂಡ ಬಿಡದೆ ಇವತ್ತೇ ರಾಜೀನಾಮೆ ಕೊಡಬೇಕು ಅಂತೇಳಿ ಅವರ PA ಅವ್ರನ್ನ ಕರೆಸಿ ಲೆಟರ್ ತಗೊಂಬ ಅಂತೇಳಿ ಟೈಪ್ ಮಾಡಿಸಿ ಡೇಟನ್ನು ಖಾಲಿ ಬಿಡಿಸಿ ಅವರಿಂದ ದಬಾವಣೆಯ ಮೇಲೆ ಸಹಿ ಹಾಕಿಸ್ಕೊಂಡು ಕೊನೆಯಲ್ಲಿ ಡೇಟನ್ನು ಆಮೇಲೆ ಪೆನ್ನಲ್ಲಿ ತಿದ್ದಿದ್ರು. ನನಗೆ ಭಯದ ವಾತಾವರಣ ಸೃಷ್ಟಿಯಾಗಿದ್ದರಿಂದ ನಾನು ಬೇರೆ ನನಗೆ ಮಾರ್ಗವೇ ಇರಲಿಲ್ಲ. ಅಲ್ಲಿ ನನ್ನ ಚೇಂಬರ್ ಒಳಗೆ ನುಗ್ಗಿ ನನ್ನನ್ನು ಹೊರಗಡೆ ಹೋಗೋಕ್ಕೂ ಬಿಡದೆ ಬಾಗಿಲು ಹಾಕಿ ನನ್ನ ಮೇಲೆ ದಬಾವಣೆ ಮಾಡಿ ಭಯದ ವಾತಾವರಣ ಸೃಷ್ಟಿಯಾಗಿದ್ದರಿಂದ ನಾನು ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಯಿತು ಅಂತಕ್ಕಂಥ ಮಾತುಗಳನ್ನು ಮಾನ್ಯ ಬಸವರಾಜ ಹೊರಟ್ಟಿಯವರು ನಮಗೆ ಹೇಳಿದರು. ಈಗಾಗಲೇ ಬಹಳ ನೊಂದಿದ್ದಾರೆ. ಅದರಿಂದಾಗಿ ಅವರು ಊರಿಗೆ ಹೊರಟೋಗಿದ್ದಾರೆ. ಇಲ್ಲಿ ಫೋನ್ಗಳನ್ನು ಕೂಡ ಆಫ್ ಮಾಡ್ಕೊಂಡಿದ್ದಾರೆ. ಇಂಥ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದು ಸರ್ಕಾರ ಅಂತ ಈಗ ಅವರ ಆಪಾದನೆ ಇದೆ. ಆ ಕಾರಣದಿಂದ ನಾವಿವತ್ತು ಮಾನ್ಯ ಶರವಣ ಅವರು, ಮಾನ್ಯ ಪೂಜಾರರವರು, ಮಾನ್ಯ ಗೋಪಿನಾಥ್ರವರು ತುರ್ತಾಗಿ ಬಂದು ಮಾನ್ಯ ರಾಜ್ಯಪಾಲರನ್ನು ಭೇಟಿಯಾಗಿ ಮನವಿಯನ್ನು ಕೊಟ್ಟಿದ್ದೇವೆ. ಅವರಿಗೂ ಕೂಡ ಮಾನ್ಯ ಬಸವರಾಜ ಹೊರಟ್ಟಿಯವರು ಪತ್ರ ಬರೆದಿದ್ದಾರೆ. ಈಗ ಅದರಲ್ಲೂ ಕೂಡ ಎಲ್ಲ ನೆರೇಟ್ ಮಾಡಿದ್ದಾರೆ. ಅವರು ಇವಾಗ ಭಯದ ವಾತಾವರಣದಲ್ಲಿರೋ ಕಾರಣ ಏನು ಮಾತಾಡ್ಲಿಕ್ಕಾಗಿಲ್ಲ. ಮುಂದೆ ಅವರು ಇಂಥ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ಉಂಟಾಗಿಬಿಡ್ತಾ ಅಂತಕ್ಕಂಥ ದುಗಡದಿಂದ ನಾವು ಕೂಡ ಬಂದು ಇವತ್ತಿನ ದಿವಸ ಮಾನ್ಯ ರಾಜ್ಯಪಾಲರಿಗೆ ನಾವು ಒಂದು ದೂರನ್ನು ನಾವು ಸಲ್ಲಿಸಿದ್ದೇವೆ. ಅದರ ಬಗ್ಗೆ ಅವರು ಕೂಡ ಸಂಪೂರ್ಣ ಚರ್ಚೆ ಮಾಡಿದ್ರು. ಈ ರೀತಿ ಸಂದರ್ಭ ಬಂದಾಗ ಏನು ಮಾಡಬಹುದು, ಈಗ ಚೇರ್ಮನ್ರು ರಾಜೀನಾಮೆ ಕೊಡಬೇಕಂದ್ರೆ ಅಲ್ಲಿ ಡೆಪ್ಯೂಟಿ ಚೇರ್ಮನ್ ಇರಬೇಕು. ಅವರು ಅಡ್ರೆಸ್ ಮಾಡಬೇಕಾಗಿರೋದು ಅವರಿಗೆ. ಅವರು ಇಲ್ದಿದ್ದಾಗ ಅದನ್ನು ಯಾರು ಅಕ್ಸೆಪ್ಟ್ ಮಾಡಬೇಕು? ಮತ್ತೆ ರಾಜ್ಯಪಾಲರ ಕ್ರಮ ಏನು ಅಥವಾ ಸದನದಲ್ಲಿ ಏನಾಗಬೇಕು, ಇದೆಲ್ಲವ ಅದರ ಒಂದು ಲೀಗಲ್ ಒಪಿನಿಯನ್ ಅನ್ನು ಕೇಳಲಿಕ್ಕೆ ಈಗಾಗಲೇ ಅವರು ಮಾಡಿದ್ದಾರೆ. ಇದರ ಬಗ್ಗೆ ನಾವೇನು ಕೊಟ್ಟಿದ್ದೇವೋ ಅದರ ಬಗ್ಗೆ ಮುಂದಿನ ನಮ್ಮ ನಡೆ ಏನಿರಬೇಕು ಅಂತಕ್ಕಂಥದ್ದನ್ನು ನಾವು ತೀರ್ಮಾನ ಮಾಡ್ತೇವೆ. ಈಗ ನಾವು ಕೊಟ್ಟಿರ್ತಕ್ಕಂಥ ದೂರಿಗೆ ಸ್ಪಂದಿಸಿ ಇದರ ಬಗ್ಗೆ ನಾನು ಕಾನೂನು ಕ್ರಮ ಜರುಗಿಸುತ್ತೇನೆ ಅಂತಕ್ಕಂಥ ಮಾತನ್ನ ಮಾನ್ಯರು ಹೇಳಿದ್ದಾರೆ.